ಬಂಗಾರಪೇಟೆ ತಾಲೂಕು ದೊಡ್ಡ ಚಿನ್ನಳ್ಳಿ ಗ್ರಾಮದಲ್ಲಿ ಸ್ವಾಮಿ ಅಯ್ಯಪ್ಪ ದೇವರ 23ನೇ ವರ್ಷದ ಪೂಜಾ ಕಾರ್ಯಕ್ರಮಗಳು ಬಹಳ ಅದ್ದೂರಿಯಾಗಿ ನಡೆಯಿತು. ಪ್ರಿಯ ವೀಕ್ಷಕರೇ, ಇನ್ನೇನು ಕೆಲವೇ ದಿನಗಳಲ್ಲಿ ಮಕರ ಜ್ಯೋತಿ ಮತ್ತು ಮಕರ ಸಂಕ್ರಾಂತಿ ಇರೋ ಮುನ್ನಡೆ ಸ್ವಾಮಿ ಅಯ್ಯಪ್ಪ ಭಕ್ತಾದಿಗಳಿಂದ ದೊಡ್ಡ ಚಿನ್ನಳ್ಳಿ ಗ್ರಾಮದಲ್ಲಿ ಬಹಳ ವಿಜೃಂಭಣೆ ಮತ್ತು ಬಣ್ಣ ಬಣ್ಣದ ದೀಪಾಲಂಕಾರಗಳಿಂದ ಮತ್ತು ಶ್ರದ್ಧಾಭಕ್ತಿಯಿಂದ ಸ್ವಾಮಿ ಅಯ್ಯಪ್ಪನ ಭಜನೆಗಳನ್ನು ನಡೆಸಿದರು. ಈ ದೇವರ ಕಾರ್ಯಕ್ಕೆ ಸುತ್ತಮುತ್ತ ಹಳ್ಳಿಗಳ ಜನರು ಮತ್ತು ಅಯ್ಯಪ್ಪ ಸ್ವಾಮಿಯ ಭಕ್ತರು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮ ಕುರಿತು ಆ ಊರಿನ ಸದಸ್ಯರಾದ ಗುರುಸ್ವಾಮಿಗಳಾದ ಸುಬ್ರಮಣಿ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು. ಏನು ಸ್ವಾಮಿ ಇವತ್ತು ಕಾರ್ಯಕ್ರಮ ಅಂದರೆ ನಮ್ಮ ಮನೆ ಹತ್ರ ಇವತ್ತು 23ನೇ ವರ್ಷದ ಗುರುಪೂಜೆಯನ್ನು ಮಾಡಿದ್ದೀವಿ. ಇವತ್ತು ಎಷ್ಟು ಜನ ಸ್ವಾಮಿಗಳೆಲ್ಲ? ನಾವು ಹೋದ ಸರ್ತಿ 40ರಿಂದ 50 ಜನ ಇದ್ದೀವಿ. ಸುಮಾರು ಇವತ್ತು ನಮ್ಮ ಜೊತೆಯಲ್ಲಿ ಸುಮಾರು 70 ಜನ ಇದ್ದಾರೆ. ಇವತ್ತು ಸಂದರ್ಭಕ್ಕೆ 70 ಜನ ಇದ್ದಾರೆ. ಸುಮಾರು 23 ವರ್ಷದಿಂದ ಕೂಡ ನಮ್ಮದು 23ನೇ ವರ್ಷ. ಪ್ರತಿ ವರ್ಷ ಈ ಥರ ಪೂಜೆ ಮಾಡಿ ನಾನು ಸುಮಾರು 10 ಜನಕ್ಕೆ ಭಿಕ್ಷೆ ಕೊಟ್ಟು ಶಬರಿಮಲೆಗೆ ಯಾತ್ರೆಯನ್ನು ಮಾಡ್ತೀನಿ. ಯಾವತ್ತು ಸ್ವಾಮಿ? ಜನವರಿ 17. ಓಕೆ, ನಿಮ್ಮ ಹೆಸರು ಸ್ವಾಮಿ? ನಿಮ್ಮ ಹೆಸರು? ಸುಬ್ರಹ್ಮಣ್ಯ ಅಂತ ಸ್ವಾಮಿ. ನನ್ನ ಹೆಸರು ಸುಬ್ರಹ್ಮಣ್ಯ ಗುರುಸ್ವಾಮಿ ಅಂತ, ದೊಡ್ಡ ಚಿನ್ನಳ್ಳಿ. ನಾವು ಸುಮಾರು 2001ರಿಂದ 2024 23 ವರ್ಷ ಆಯಿತು. ಸತತವಾಗಿ ನಾವು 23ನೇ ಬಾರಿಯನ್ನು ಶಬರಿಮಲೆಗೆ ಯಾತ್ರೆ ಮಾಡ್ತಾ ಇದ್ದೀವಿ ಸರ್. ಮಾಲಕ ಅವರು ವರ್ಷ ಜಾಸ್ತಿ ಆಗ್ತಾ ಇದ್ದಾರೆ ಸ್ವಾಮಿ. ಆ ಭಗವಂತನ ಆಶೀರ್ವಾದ ಇದೆ, ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದಾನೆ. ಅವರು ಜನ ಜಾಸ್ತಿ ಇದೆ. ಈಗ ಸುಮಾರು ಪಂಪಾರಿಂದ ಇದೆ, ಸುಮಾರು ಹೋದರೆ 18ರಿಂದ 19 ಅವರ್ಗಳಾಗುತ್ತೆ ಸ್ವಾಮಿ ದರ್ಶನ ಮಾಡ್ಕೊಳ್ಳೋದು. ಇಷ್ಟು ವರ್ಷಗಳನ್ನು ಆಗುತ್ತೆ ಈ ಸಂದರ್ಭಕ್ಕೆ. ಎಲ್ಲರೂ ಹೋಗ್ತಾ ಇದ್ದಾರೆ ಸ್ವಾಮಿ. ಎಲ್ಲ ಆರಾಮಾಗಿದ್ದಾರೆ ಸ್ವಾಮಿಗಳು ನಮ್ಮ ಜೊತೆ. ಪರವಾಗಿಲ್ಲ ಸ್ವಾಮಿ, ಚೆನ್ನಾಗಿದ್ದಾರೆ. ಭಕ್ತಾದಿಗಳಿಗೆ ಏನು ಹೇಳ್ತಾರೆ ಸ್ವಾಮಿ? ಭಕ್ತಾದಿಗಳಿಗೆ ಏನು ಹೇಳೋಕ್ಕಾಗಲ್ಲ. ಅವರು ಎಷ್ಟು ಭಕ್ತಿ ಇದ್ದರೆ ಅಷ್ಟು ನೆರವೇರಿಸ್ತಾರೆ ಸ್ವಾಮಿ ಭಗವಂತ. ಅವ್ರು ಏನು ಭಕ್ತಿ ಇದ್ದರೆ ಆ ರೀತಿ ಇದೆ. ನಾವೆಷ್ಟು ತೊಂದರೆ ಮಾಡಿದ್ರೆ ಅಷ್ಟು ಅನಾನುಕೂಲ ಕೊಡ್ತಾನೆ ಸ್ವಾಮಿ ಭಗವಂತ.